ಅವರು ಏನು ಕೇಳ್ತಾರೆ ಅದಕ್ಕೆ ದೃಢೀಕರಣ 42 ಕ್ವೆಶ್ಚನ್ ಇದೆ ಸರ್, ಎಲ್ಲ ಆದ್ಮೇಲೆ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಪ್ರಯುಕ್ತ ಪಾವಗಡ ಪಟ್ಟಣದ ಆದರ್ಶ ನಗರದಲ್ಲಿ ದಿನಾಂಕ 5/5/2025 ಸೋಮವಾರದಿಂದ 17/5/2025 ಪಾವಗಡ ತಾಲೂಕಿನಾದ್ಯಂತ ಸಮೀಕ್ಷೆ ಮಾಡಲಾಗುವುದೆಂದು ಪಾವಗಡದ ತಾಲೂಕಿನ ತಹಶೀಲ್ದಾರ್ ವರದರಾಜು ತಿಳಿಸಿದ್ದಾರೆ. ಸೋಮವಾರ ಪಟ್ಟಣದ ಆದರ್ಶ ನಗರದಲ್ಲಿ ನಡೆದ ಜಾತಿ ಸಮೀಕ್ಷೆಯ ಕಾರ್ಯಕ್ಕೆ ಚಾಲನೆಯನ್ನು ನೀಡಿ ಅವರು ಮಾತನಾಡಿದ್ದಾರೆ. ಎಲ್ಲರಿಗೂ ಸಹ ನಮಸ್ಕಾರ. ಕರ್ನಾಟಕ ಸರ್ಕಾರದ ಆದೇಶದಂತೆ ಒಳ ಮೀಸಲಾತಿ ಜಾರಿ ಸಂಬಂಧವಾಗಿ ದಿನಾಂಕ 5ನೇ ತಾರೀಕಿಂದ ದಿನಾಂಕ 5ನೇ ತಾರೀಕಿಂದ 17ನೇ ತಾರೀಕುವರೆಗೂ ಸಹ ಒಳ ಮೀಸಲಾತಿ ಜಾರಿ ಸಂಬಂಧವಾಗಿ ಪ್ರತಿ ಮನೆಗೂ ಸಹ ಭೇಟಿ ಕೊಟ್ಬಿಟ್ಟು ನಮ್ಮ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಪ್ರತಿ ಮನೆಗೂ ಭೇಟಿ ಕೊಡ್ತಾರೆ. ಆದರೆ ಅದರಲ್ಲೂ ಬಹಳ ಮುಖ್ಯವಾಗಿ SC ಜನಾಂಗ ಯಾರಿರ್ತಾರೆ ಅವ್ರ ಮನೆಗಳು ಮಾತ್ರ ಡೀಟೇಲ್ ಆಗಿ ಅವರು ಸಮೀಕ್ಷೆಯನ್ನು ಮೊಬೈಲ್ ಆ್ಯಪ್ ಮುಖಾಂತರ ಸಮೀಕ್ಷೆ ಮಾಡ್ತಾರೆ. ಅದರಲ್ಲಿ ಏನು ನಮ್ಮ ಸಮೀಕ್ಷೆದವರು ಭಾಗವಹಿಸ್ತಾರೆ ಆ ಸಮಯದಲ್ಲಿ ಎಲ್ಲ ಸಾರ್ವಜನಿಕರು ಸಹ ಅವ್ರಿಗೆ ಸ್ಪಂದಿಸಬೇಕು ಮತ್ತೀಗ ಮಾಹಿತಿಯನ್ನು ಕೊಡಬೇಕಂತೇಳಿ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ದಿನಾಂಕ 5ನೇ ತಾರೀಕಿನ 17ನೇ ತಾರೀಕುವರೆಗೂ ಸಹ ಗಣತಿಗೆ ದಿನಾಂಕ ನಿಗದಿಪಡಿಸಿರ್ತಾರೆ ಸರ್ಕಾರದಿಂದ. ಅದಾದ ನಂತರ ನೆಕ್ಸ್ಟ್ 18ರಿಂದ 22ವರೆಗೂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಇಲ್ಲದೇ ಇರೋಂತಹ ಫಲಾನುಭವಿಗಳು ನಂತರ ನಾವೊಂದು ಸೆಂಟರ್ ಮಾಡ್ತೀವಿ, ಕೇಂದ್ರ ಅಂತ ಮಾಡಿರ್ತೀವಿ ಪ್ರತಿಯೊಂದು ಬೂತ್ಗೂ. ಅಲ್ಲಿ ಹೋಗಿ ಅವರು ತಮ್ಮ ಮಾಹಿತಿಯನ್ನು 4 ದಿವಸದಲ್ಲಿ ಹೋದರೆ ಅಲ್ಲೂ ಸಹ ಅವರಿಗೆ ಗಣತಿಯನ್ನು ಮಾಡ್ಕೊತೀವಿ. ಇನ್ನು ಇದೇ ಒಂದು ಸರ್ವೆ ಕಾರ್ಯದಲ್ಲಿ DJ ನಾರಾಯಣಪ್ಪ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ್ದಾರೆ. ನಮ್ಮ ಏನು ಒಳ ಮೀಸಲಾತಿ ಜಾರಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಇಷ್ಟು ದಿವಸ ಕನಸು ಕಾಣ್ತಾ ಇದ್ವು, ಅದು ಇವತ್ತು ನಮಗೆ ನನಸಾಗಿದೆ. ಅದರಲ್ಲಿ ಇವತ್ತು ಪ್ರತಿ ಮನೆಗೂ ಸಹ ಬಂದು ಏನು ಸಮೀಕ್ಷೆ ಮಾಡೋದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಆ ಪ್ರಾರಂಭದಲ್ಲಿ ಎಲ್ಲರೂ ಸಹ ನಾವಿಲ್ಲಿ ಭಾಗವಹಿಸಿದ್ದೀವಿ ಮತ್ತು ಅಧಿಕಾರಿಗಳೂ ಸಹ ಭಾಗವಹಿಸಿದ್ದಾರೆ. ಇವತ್ತಿನ ದಿನ ಇದ್ರ ಮುಖಾಂತರವಾಗಿ ಚಾಲನೆ ನೀಡಿದಂಥ ತಹಸೀಲ್ದಾರ್ ಸಾಹೇಬ್ರಿಗೂ ಮತ್ತು ಅವರ ತಂಡದವರು ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿಯಲ್ಲಿ ಎಲ್ಲರಿಗೂ ಏನು ಸಮೀಕ್ಷೆ ಮಾಡಲು ಬರ್ತಾರೋ ಅವರೆಲ್ಲರ ಜೊತೆನೂ ನಾವೂ ಸಹ ಇದ್ದು ಮನೆಗೆ ಬಂದಂತಹ ಸಮಯದಲ್ಲಿ ನಾವು ಅವರು ಕೋಆಪರೇಟ್ ಕೊಟ್ಟು ಎಲ್ಲ ದಾಖಲಾತಿಗಳನ್ನು ಕೊಟ್ಟು ಸಹಕರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಮಹಾಅಧಿಗ ಸಂಘಟನೆಯ ಅಧ್ಯಕ್ಷರಾದ ಕನ್ನಬೇಡಿ ಕೃಷ್ಣಮೂರ್ತಿ ಈ ಒಂದು ಒಳ ಮೀಸಲಾತಿಯ ಸರ್ವೆ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇವತ್ತು ಮೇ 5ರಿಂದ ಜನಗಣತಿ ಪ್ರಾರಂಭ ಆಗ್ತಾ ಇದೆ. SC 101 ಜಾತಿಯನ್ನು ಸೇರಿಸಿಕೊಂಡು ಇವತ್ತು ಸರ್ವೆ ಮಾಡ್ತಾ ಇದ್ದಾರೆ. ಇದು 35 ವರ್ಷಗಳ ಹೋರಾಟದ ಪ್ರತಿಫಲ ಇವತ್ತು ನಮಗೆ ಒಂದು ನ್ಯಾಯ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ನಾವು ಮೊದಲವಾಗಿ ಕರ್ನಾಟಕ ಸರ್ಕಾರಕ್ಕೂ ಕೂಡ ನಾವು ಧನ್ಯವಾದಗಳನ್ನು ನಾವು ಅರ್ಪಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಈ ಒಂದು ಡಾಟಾವನ್ನು ಸಂಗ್ರಹಣ ಮಾಡಿಕೊಂಡು ಈ ಸಮುದಾಯಕ್ಕೆ 30 ವರ್ಷಗಳ ಹೋರಾಟಕ್ಕೆ ಒಂದು ಜಯವನ್ನು ಕಲ್ಪಿಸಿಕೊಡುತ್ತೆ ಸರ್ಕಾರ ಅಂತ ಹೇಳ್ಬಿಟ್ಟು ನಾವು ಆಶೆಯಿಂದ ನಾನು 2 ಮಾತು ಮಾತಾಡೋಕ್ಕೆ ಅವಶ್ಯಕತೆ ತಮ್ಮೆಲ್ಲರಿಗೂ ಕೂಡ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಸರ್ವೆ ಕಾರ್ಯದಲ್ಲಿ ಮಾದಿಗ ಎಂದು ನಮೂದಿಸಲು TN ಪಟೇಲ್ ರಮೇಶ್ ಕರೆ ನೀಡಿದ್ದಾರೆ. ಇವತ್ತಿನಿಂದ ಮನೆಗೆ ಜಾತಿ ಜನಗಣತಿಯನ್ನು ಮಾಡಕ್ಕೆ ಹೊರಟಿದ್ದಾರೋ ಅವರೆಲ್ಲ ನಮ್ಮ ಸಮುದಾಯ ಮುಖಂಡರು 61 ಕಾಲಂ ಜಾತಿ ಮಾದಿಗ ಎಂದರೆ ಬಳಸಬೇಕಂತ ಹೇಳಿಬಿಟ್ಟು ನಮ್ಮ ಪಾವಗಡ ತಾಲೂಕಿನ ಎಲ್ಲ ಮಾದಿಗರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಎಲ್ಲರೂ ಸಮೇತ 61 ಸಬ್ ಕ್ಯಾಸ್ಟು ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಲ್ಲದೆ ಎಲ್ಲರೂ ಕೂಡ 60 ಕ್ರಮ ಸಂಖ್ಯೆ 61 ಮಾದಿಗಂತಲೇ ಕಡ್ಡಾಯವಾಗಿ ಬಳಸಬೇಕಂತ ಹೇಳ್ಬಿಟ್ಟು ನಮ್ಮ ಈ ಪತ್ರಿಕೆ ಮುಖಾಂತರ ತಮ್ಮಲ್ಲಿ ಮನವಿ. ಈ ವೇಳೆ ಸಮಾಜ ಕಲ್ಯಾಣಾಧಿಕಾರಿ ಮಲ್ಲಿಕಾರ್ಜುನ್, BEO ಇಂದ್ರಾಣಮ್ಮ, ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಆರೋಗ್ಯಾಧಿಕಾರಿ ಶಂಶುದ್ದಾಹ, ECO ವೇಣುಗೋಪಾಲ ರೆಡ್ಡಿ ಮತ್ತು ಸರ್ವೆ ಟ್ರೈನರ್ ಮಾರುತೇಶ್ ಹಾಗೂ ಮಾದಿಗ ಸಮುದಾಯ ಮುಖಂಡರಾದಂಥ ವೆಟರ್ನರಿ ಉಗ್ರಪ್ಪ, ಆಬ್ಬಂಡೆ ಗೋಪಾಲ್, ನೆಲಗಾನಹಳ್ಳಿ ಮಂಜುನಾಥ್, ರಾಮಾಂಜಿ, ನಾಗರಾಜು ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಮತ್ತು ಮಾದಿಗ ಸಮುದಾಯದ ಮುಖಂಡರುಗಳು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.